ಅಭಯ್, ನಾನಷ್ಟೆಲ್ಲ ಹೇಳಿದ್ಮೇಲೂ ನೀವಿನ್ನೂ ನನ್ ಮನ್ಸಲ್ಲಿದ್ದೀನಿ ಅಂತ ಅನ್ಕೊಂಡಿದ್ದೀರಾ? ನಾನ್ ನಿಮ್ ಮನ್ಸಲ್ಲಿ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗಾಗ್ಲೇ ನೀವು ಬೇರೆ ಯಾರನ್ನಾದ್ರೂ ಮದ್ವೆ ಆಗಿರ್ತಿದ್ರಿ. ನನ್ ಮನ್ಸಲ್ ನೀವಿಲ್ಲ ಅಭಯ್. ಇನ್ನು ಎಷ್ಟು ಸಲ ಹೇಳ್ಬೇಕು ನಿಮ್ಗಿದನ್ನ? ನೀವೆಷ್ಟೇ ಹೇಳಿದ್ರು ನಿಮ್ ಮನ್ಸಲ್ಲಿ ನಾನೇ ಇರೋದು ಅಂತ ನನಗೆ ಚೆನ್ನಾಗ್ ಗೊತ್ತು. ಈ ವಿಷಯದಲ್ಲಿ ನಾನ್ ನಿಮಗೆ ಅವತ್ತೇ ಕ್ಲಾರಿಟಿ ಕೊಟ್ಟಿದ್ದೀನಿ. ನನ್ ಮನ್ಸಲ್ಲಿರೋದು ನೀವಲ್ಲ, ಅಜಯ್. ಸರಿ, ನಿಮ್ ಮಾತ್ ನಿಜನೇ ಆಗಿದ್ರೆ ನೀವು ಅಜಯ್ನ ಮದ್ವೆ ಆಗಿ ತೋರಿಸಿ, ಅವಾಗ ನಾನು ಒಪ್ಕೋತೀನಿ. ಆಯ್ತು, ಇದು ಒಂದ್ ಆಗೇ ಬಿಡ್ಲಿ. ಅಜಯ್ ಇಷ್ಟ ಅಂದ್ಮೇಲೆ ನಾನ್ ಮದ್ವೆ ಆಗದೆ ಇರ್ತೀನಾ? ನಾನು ಮದ್ವೆ ಆಗೇ ಆಗ್ತೀನಿ. ಆದ್ರೆ ಒಂದ್ ಕಂಡೀಷನ್. ಏನ್ ಕಂಡೀಷನ್? ನಾನ್ ಮದ್ವೆ ಆದ್ಮೇಲೆ ನನ್ ತಂಗಿ ಗಂಗೆ ಹೆಸರು ಬಿಟ್ಟು ಬೇರೆ ಯಾರ ಹೆಸರು ನಿಮ್ ಜೀವನದಲ್ಲಿ ಬರಬಾರ್ದು. ಮೊದಲು ನೀವು ಮದ್ವೆ ಆಗಿ, ಅದಾದ್ರೆ ಇದು ಆದಂಗೆ. ಅಯ್ಯೋ, ಇದೇನ್ ಹೀಗಾಗೋಯ್ತು? ಅಭಯ್ ಗಂಗೆ ಚೆನ್ನಾಗಿರ್ಬೇಕು ಅಂತ ನಾನು ಅಜಯ್ ಅವ್ರನ್ನ ಮದ್ವೆ ಆಗ್ತೀನಿ ಅಂತ ಅಂದ್ಬಿಟ್ನಲ್ಲ. ಅಭಯ್ ಅವ್ರು ಕಟ್ಟಿದ ತಾಳಿನೇ ಸಾಕು. ಇಲ್ಲ, ಇದು ಬರೀ ನನ್ ಜೀವನ ಮಾತ್ರ ಅಲ್ಲ. ನಾನ್ ಸ್ವಾರ್ಥಿ ಆಗೋಕ್ಕಾಗಲ್ಲ. ಇದು ನನ್ ತಂಗಿ ಜೀವನ. ಅವಳ ಜೀವನ ಹಾಳಾಗೋದಕ್ಕೆ ನಾನ್ ಬಿಡಲ್ಲ. ಅವಳ ಜೀವನ ಚೆನ್ನಾಗಿರೋದಕ್ಕೋಸ್ಕರನಾದ್ರೂ ನಾನ್ ಮದ್ವೆ ಆಗ್ಲೇಬೇಕು. ಗಂಗೆ, ಗಂಗೆ, ಹೊರಡೋಣ ಬಾ. ಅಭಯ್, ಯಾಕಿಷ್ಟು ಅವಸರ? ಇವತ್ತಿದ್ದು ಹೋಗ್ಬೋದಿತ್ತಲ್ಲ. ಇಲ್ಲ ಮಾವ, ಕೆಲ್ಸ ಇದೆ. ಅಭಯ್, ಊಟ ಮಾಡ್ಕೊಂಡು ಹೋಗ್ಬೋದಿತ್ತಲ್ವಾ? ಅತ್ತೆ, ಇನ್ನೊಂದ್ಸಲ ಬರ್ತೀನಿ. ಗಂಗೆ, ನಡಿ ಹೊರಡೋಣ. ಸರಿ. ಅಮ್ಮ, ಅಪ್ಪ, ನಾನ್ ಬರ್ತೀನಿ. ತಾತ ಬಾಯ್. ಒಳ್ಳೇದಾಗ್ಲಮ್ಮ. ತವ್ರ ಮನೆಯಿಂದ ಹೋಗ್ತಾ ಇದೀನಿ ಅಂತ ಬೇಜಾರಲ್ಲಿ ಭಾಷಣ ಎಲ್ಲ ಮಾಡಕ್ ಹೋಗಲ್ಲ. ಯಾಕೆಂದ್ರೆ ನಾನು ಅವಾಗ ಬರ್ತಾನೆ ಇರ್ತೀನಲ್ಲ, ಅದಕ್ಕೆ. ಆದ್ರೂ ಅಪ್ಪ, ತಾತ, ನೀವಿಬ್ರು ಆರೋಗ್ಯದ ಮೇಲೆ ಗಮನ ಹರಿಸ್ಬೇಕಾಯ್ತಾ? ಆಯ್ತಮ್ಮ. ನೀನು ಆವಾಗ ಬಂದು ನೋಡ್ಕೊಂಡು ಹೋಗ್ತಿರ್ತೀಯಲ್ಲ, ಇನ್ಯಾಕೆ ಗಮನ ಕೊಟ್ಕೊಳ್ಳೋದು? ಹಂಗಂತೀರ ತಾತ? ಅದು ಸರಿನೇ. ಅಕ್ಕ, ಇನ್ಮೇಲೆ ನಿಂಗೆ ಯಾರು ಗಂಡಿನ ಕಡೆಯವ್ರನ್ನ ಕರ್ಕೊಂಡ್ ಬಂದು ಪ್ರೆಷರ್ ಕೊಡಲ್ಲ, ಆಯ್ತಾ? ಈ ಗಂಗೆ ಹೇಳಿದ್ಮೇಲೆ ಮುಗೀತು. ಇನ್ಮೇಲೆ ನಾನ್ ಮಾತ್ರ ನಿನ್ ಮದ್ವೆ ಬಗ್ಗೆ ಮಾತಾಡ್ಬೇಕು, ಓಕೆನಾ? ನಿನ್ ಮನ್ಸಲ್ಲಿರೋ ರಾಜ್ಕುಮಾರನ್ನ ಆದಷ್ಟು ಬೇಗ ನಿನ್ ಮುಂದೆ ಕರ್ಕೊಂಡ್ ಬಂದ್ ನಿಲ್ಸಿ ಅವ್ರ ಕೈಲಿ ನಿನಗ್ ತಾಳಿ ಕಟ್ಟಿಸ್ತೀನಿ, ಓಕೆನಾ? ಮಾವ, ನಿಮ್ ಊರಲ್ಲಿ ಎಷ್ಟು ಚೆನ್ನಾಗಿ ಬಾಳಿ ಬದುಕಿದ್ದೀರಾ ಅಂತ ನನಗೆ ಚೆನ್ನಾಗ್ ಗೊತ್ತು. ಈಗ ನಿಮ್ ಪರಿಸ್ಥಿತಿ ಸರಿ ಇಲ್ಲ, ನಿಜ. ಹಾಗಂತ ನಿಮ್ಮನ್ನ ನೀವೇ ಆ ಸ್ಥಾನದಿಂದ ಕೆಳಗಿಳಿಸ್ಕೋಬೇಡಿ. ಈ ತರ ಒತ್ತಡ ತಗೊಂಡು ಟೆನ್ಷನ್ ತಗೊಂಡು ನಿಮ್ಮ ಆರೋಗ್ಯನ ನೀವು ಹಾಳು ಮಾಡ್ಕೋಬೇಡಿ. ನಿಮ್ ಮಗಳಿಗೆ ಸಿಗ್ಬೇಕಾಗಿರೋದು ಸಿಕ್ಕೇ ಸಿಗತ್ತೆ. ಅಭಯ್, ಯಾರಾದ್ರೂ ನಿಂಗ್ ಗೊತ್ತಿರೋ ಒಳ್ಳೆ ಹುಡುಗ ಇದ್ರೆ ಹೇಳಪ್ಪ. ಅಮ್ಮ, ನಿನಗ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಅಕ್ಕಂಗ್ ಹುಡುಗನ ನಾನ್ ನೋಡ್ತೀನಿ. ನಿಂದೇನಲ್ಲಿ ಮಧ್ಯ? ಅಭಯ್, ಯಾರಾದ್ರೂ ಒಳ್ಳೆ ಹುಡುಗ ಇದ್ರೆ ತೋರಿಸಿ ಅಂತ ಅಭಯ್ ಅವ್ರಿಗೆ ಹೇಳ್ತಾ ಇದೆಯಲ್ಲ. ಗಂಗೆ ಫೀಲ್ಡಿಗೆ ಇಳ್ದಾದ್ಮೇಲೆ ಮುಗೀತು. ಎಲ್ಲ ಕೆಲ್ಸನೂ ಹಿಂಗ್ ಮಾಡ್ ಮುಗಿಸ್ತಾಳೆ. ಇವಾಗಿಂದ ಅಕ್ಕನ್ ಮದ್ವೆ ಜವಾಬ್ದಾರಿ ನಂದು. ಸರಿ ಗಂಗೆ, ಹೊರಡೋಣ. ಹೊರಡೋಣ. ಅಜಯ್ ಭವ, ಇವಾಗ ನನ್ನಿಂದಾಗಿ ಬಾಲು ನಿಮ್ ಕೋರ್ಟಲ್ಲಿದೆ. ಹುಷಾರಾಗಾಡಿ, ಆಟದಲ್ಲಿ ನೀವೇ ಗೆಲ್ಬೇಕು, ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಈ ಗಂಗೆ ಅಜಯ್ ಅವ್ರ ಹತ್ರ ಇನ್ನೂ ಏನ್ ಹೇಳ್ತಿದ್ದಾಳೋ, ಮತ್ತೆ ಇನ್ನೇನೇನ್ ಕಿತಾಪತಿ ಮಾಡ್ಬೇಕು ಅಂತ ಇದ್ದಾಳೋ ಏನೋ.
ನಾನಿನ್ ಬರ್ತೀನಿ ಅಜಯ್ ಸರ್. ಹ್ಮ್. ಅಮ್ಮ ಬಾಯ್, ಅಪ್ಪ ಬಾಯ್. ಸಾಹೇಬ್ರೇ, ಹೆಲೋ ಯಜಮಾನ್ರೇ, ಯಾಕೊಳ್ಳೆ ಮೂತಿನ ಹನುಮಂತನ್ ತರ ಊದಿಸ್ಕೊಂಡಿಟ್ಕೊಂಡಿದ್ದೀರಾ? ಏನು? ಏನು ಅಂದ್ರೆ ಏನು ಅಂತ ಹೇಳಿ ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ. ಏನೋ ನಿಮ್ ಲೈಫಲ್ಲಿ ಬರದಾಗಿದೆ ಅನ್ನೋ ತರ ಬಿಹೇವ್ ಮಾಡ್ತಾ ಇದ್ದೀರಾ. ಯಾಕೆ ಹೀಗಾಡ್ತಾ ಇದ್ದೀರಾ? ಏನಾಗಿದೆ ನಿಮ್ಗೆ? ಇವತ್ ಯಾಕೋ ನಿಮ್ ಮನ್ಸೇ ಸರಿ ಇಲ್ಲ ಅನಿಸ್ತಿದೆ. ಹಾಗೆಲ್ಲ ಏನೂ ಇಲ್ಲ, ನಾನು ಸರಿಯಾಗೇ ಇದ್ದೀನಿ. ನಾನೇ ನಿಮ್ ಕಣ್ಣಿಗೆ ಪೆದ್ದಿ ತರ ಕಾಣಿಸ್ತಾ ಇದೀನಾ? ನೀವಿಲ್ಲ ಅನ್ನೋದ್ರಲ್ಲಿ ಏನೋ ಇದೆ ಅಂತ ನೀಟಾಗಿ ಗೊತ್ತಾಗ್ತಾ ಇದೆ. ಏನಾಯ್ತು ಹೇಳಿ? ಏನು ಇಲ್ಲ ಅಂತ ಹೇಳದ್ನಲ್ಲ. ನಮ್ಮನೆ ವಿಷಯಕ್ಕೆ ಏನಾದ್ರೂ ಅಪ್ಸೆಟ್ ಆಗಿದ್ದೀರಾ? ಅಕ್ಕನ ವಿಷಯಕ್ಕೆ ಏನಾದ್ರೂ ತಲೆ ಕೆಡಿಸ್ಕೊಂಡಿದ್ದೀರಾ? ಅದೇನಂತ ಹೇಳಿ ಅಭಯ್. ನೀವ್ ಈ ತರ ಸುಮ್ನಿದ್ರೆ ಹೇಗೆ ಹೇಳಿ? ನನಗ್ ವಿಷಯ ಏನು ಅಂತ ಹೇಗ್ ಗೊತ್ತಾಗುತ್ತೆ? ಗಂಗೆ, ಒಂದ್ ಸ್ವಲ್ಪ ನನ್ನ ಹತ್ರ ಏನು ಕೇಳಿದೆ ತೆಪ್ಪಗ್ ಬರ್ತೀಯಾ? ಯಾಕೆ ಕೇಳ್ಬಾರ್ದು? ಏನೋ ಇದೆ ಅಭಯ್, ಆದ್ರೂ ನೀವ್ ಹೇಳ್ತಾ ಇಲ್ಲ. ಅಲ್ಲ, ನಿಮ್ ಹೆಂಡತಿ ಹತ್ರ ಹೇಳ್ಕೊಳಕ್ ಏನ್ ನಿಮ್ಗೆ? ಗಾಡಿ ಯಾಕೆ ನಿಲ್ಸಿದ್ರಿ? ಅರೆ ಅಭಯ್, ಅಭಯ್ ನಿಂತ್ಕೊಳ್ಳಿ, ಎಲ್ಲಿ ಹೋಗ್ತಾ ಇದ್ದೀರಾ? ಅಭಯ್, ಅಭಯ್ ನಿಂತ್ಕೊಳ್ಳಿ, ಎಲ್ಲಿ ಹೋಗ್ತಾ ಇದ್ದೀರಾ? ಅಭಯ್, ಅಭಯ್, ಏನು ಹೇಳ್ದೆ ಕೇಳ್ದೆ ಹೀಗೆ ಹೊರಟ್ಬಿಟ್ರೆ ನಾನು ಏನ್ ಅನ್ಕೋಬೇಕು? ಏನಾಯ್ತು ನಿಮಗ್ ಸಡನ್ ಆಗಿ? ಏನಾದ್ರೂ ಹೇಳಿದ್ರೆ ತಾನೇ ನನಗೆ ಅರ್ಥ ಆಗೋದು. ಪ್ಲೀಸ್ ಗಂಗೆ, ನಿನ್ ಕೈ ಮುಗಿದು ಕೇಳ್ಕೋತೀನಿ. ಮೊದ್ಲೇ ನನಗ್ ತಲೆ ಕೆಟ್ಟು ಹೋಗಿದೆ. ನೀನ್ ಮತ್ತೆ ಇರಿಟೇಟ್ ಮಾಡ್ಬೇಡ, ಮೊದ್ಲು ಹೋಗಿಲ್ಲಿಂದ. ನಾನು ಅಂದ್ರೆ ನಿಮ್ಗೆ ಇಷ್ಟೊಂದು ಕೇರ್ಲೆಸ್ ಅಲ್ವಾ? ನನ್ ಮಾತಿಗೆ ನಿಮ್ ಹತ್ರ ಬೆಲೆನೇ ಇಲ್ಲ ಅಲ್ವಾ? ಸರಿ ಅಭಯ್.